ಓ ಬೆಳ್ಳಿ ಮೇಡಮ್, ಏನು ಇಲ್ಲಿ ಕೂತ್ಬಿಟ್ಟಿದ್ದೀರಾ? ಓ ಚರಣ್ ಸಾಹೇಬ್ರು, ಏನಿವತ್ತು ಡ್ರೆಸ್ ಚೇಂಜ್ ಮಾಡ್ಕೊಬಿಟ್ಟಿದ್ಯಾ? ಅಪರೂಪಕ್ಕೆ ಸ್ನಾನ ಮಾಡಿದ್ಯಾ ಏನೋ? ಅಲ್ಲ, ಒಳ್ಳೆ ಕೊಳ್ತೋಗಿರೋ ಮೂಲಂಗಿ ವಾಸನೆ ಬರ್ತಿರ್ತಿದ್ದೆ ಯಾವಾಗಲೂ. ಇವತ್ತಾರು ಸ್ವಲ್ಪ ಚೆನ್ನಾಗಿ ಸ್ನಾನ ಮಾಡಿದ್ಯಾ ಹೆಂಗೆ? ಹಲೋ, ಎಕ್ಸ್ಕ್ಯೂಸ್ ಮೀ. ಏನು ನಾನು ಎಷ್ಟು ಪಂಕಾಗಿದ್ದೀನಿ ಅನ್ನೋದು ನಂಗೆ ಗೊತ್ತು. ಹಿಂಗೆ ನಾನು ನೋಡಿದ್ರೆ ಹೊಟ್ಟೆ ಉರಿ ಕಣೆ, ನಾನು ಎಷ್ಟು ಚೆನ್ನಾಗಿದ್ದೀನಿ ಅಂತ. ಅದಕ್ಕೆ ಹಿಂಗೆಲ್ಲ ಮಾತಾಡ್ತೀಯ. ಏನಂದೆ? ಸ್ನಾನ ಮಾಡೋದ್ರ ಬಗ್ಗೆ ಹೇಳಿದೆ ಅಲ್ಲ. ಮೊನ್ನೆ ಒಂದಿನ ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದು ನಾನು. ದಿನ ಸ್ನಾನ ಮಾಡಿದ್ರೆ ಎಂಥದೋ ಕಾಯಿಲೆ ಬರ್ತದಂತೆ. ವಾರಕ್ಕೆ ಒಂದೇ ಸಲ ಸ್ನಾನ ಮಾಡ್ಬೇಕಂತೆ, ಗೊತ್ತಾ? ಅದು ನಿಂಗೆ ಕಳ್ಸೋಣ ಅಂದ್ಕೊಂಡು ಅಷ್ಟೊತ್ತಿಗೆ ಅದು ಎಂಥದೋ ಮಾಡ್ತಾ ಮರ್ತೇ ಹೋಯ್ತು ನನಗೆ. ಲೂಸು. ದಿನ ಸ್ನಾನ ಮಾಡಿದ್ರೆ ಕಾಯಿಲೆ ಬರುತ್ತಂತೆ. ಯಾರ ಹತ್ರನಾರು ಹೋಗಿ ಹೇಳ್ಗಿಳಿಯ, ಮಕ್ಕಕ್ಕೆ ಹೊಡಿತಾರೆ. ನನ್ನ ಹತ್ರ ಹೇಳಿದ್ಕೆ ಆಯಿತು. ಹ್ಞೂ, ಅದಂಗಿರ್ಲಿ. ಎಂತ ಮಾಡ್ತಾ ಇದ್ದೀಯೇ? ಸುಮ್ಮನೆ ಕೂತ್ಬಿಟ್ಟಿಯಾ? ಎಂಥದ ಯೋಚನೆ ಮಾಡ್ತಿದ್ನಾ? ಅದನ್ನೇ ಯೋಚನೆ ಮಾಡ್ತಾ ಕೂತಿದ್ದೆ. ಏನು ಯೋಚನೆ ನಿಂಗೆ? ಅಲ್ಲ, ಯೋಚನೆ ಮಾಡೋಕ್ಕಾಗೋದು ತಲೆ ಇರೋರಿಗೆ ಮಾತ್ರ ತಾನೇ. ನಿಂಗೆ ಹೆಂಗೆ ಯೋಚನೆ ಮಾಡೋಕ್ಕಾಗುತ್ತೆ? ಎತ್ತಿ ಮಕ್ಕಕ್ಕೆ ಹೊಡೆದೆ ಅಂದರೆ ಮಕ ಮೂತಿ ಎಲ್ಲ ಕಿತ್ತೋಗ್ಬೇಕು ಚರಣ. ಹೋಗ ಸುಮ್ಮನೆ. ಓ, ನಿಮಗೆ WWF ಬರುತ್ತಾ ಮೇಡಮ್? ಇನ್ನು ಯಾವ್ಯಾವ ಕ್ಷೇತ್ರದಲ್ಲಿ ನಿಮ್ಮ ಸಾಧನೆಗಳು ಇದ್ದಾವೆ, ಸ್ವಲ್ಪ ಪಟ್ಟಿ ಮಾಡುವೆಯರಾ? ಚರಣ, ಸುಮ್ಮನಿದ್ ಬಿಡು. ಸುಮ್ಮನೆ ನಂಗೆ ಟ್ರಿಗರ್ ಮಾಡಬೇಡ. ಓ, ಟ್ರಿಗರ್. ಹಾಗಾದರೆ ನೀವು ಶೂಟಿಂಗ್ ಕ್ಷೇತ್ರದಲ್ಲೂ ಇದ್ದೀರಾ? ಆಗ್ಬಹುದು. ಶೂಟಿಂಗ್ ಅಂದರೆ ಅದೇ ಗುರಿ ಹಿಡ್ದು ಶೂಟ್ ಮಾಡಿ ಗನ್ ಶೂಟ್ ಮಾಡ್ತಾರಲ್ಲ, ಅದು. ಸುಮ್ಮನೆ ನೀನು ತಾಳ್ಮೆ ಪರೀಕ್ಷೆ ಮಾಡ್ತಾ ಇದೀಯ ಮಾತ್ರ. ಸುಮ್ಮನಿದ್ ಬಿಡ. ತಾಳ್ಮೆ ಅಂದರೆ ಮೆಡಿಟೇಷನ್, ಯೋಗ, ಧ್ಯಾನ, ಆಧ್ಯಾತ್ಮಕ, ಈ ಕ್ಷೇತ್ರದಲ್ಲೂ ನೀವು ಇದ್ದೀರಾ? ಆಗಬಹುದು. ಇನ್ನು ಯಾವ ಕ್ಷೇತ್ರದಲ್ಲಿ ನಿಮಗೆ ಆಸಕ್ತಿ ಇದೆ ಅಥವಾ ನಿಮ್ಮ ಪ್ರತಿಭೆಗಳು ಇದೆ, ದಯವಿಟ್ಟು ನನಗೆ ತಿಳಿಸಿ. ಬೇಡ, ಸಿಟ್ಟು ಬರುತ್ತೆ. ಓಕೆ ಡಾರ್ಲಿಂಗ್, ಸುಮ್ಮನೆ ತಮಾಷೆ ಮಾಡಿದೆ. ಎಂತ ಯೋಚನೆ ಮಾಡ್ತಿದ್ಯೆ? ಎಂತ ಗೊತ್ತಾ ಚರಣ, ಅಶ್ವಿನಿ ಇನ್ಸ್ಟಾಗ್ರಾಮಲ್ಲಿ ಮೊನ್ನೆ ಊಟಿಗೆ ಹೋಗಿ ಬಂದಿದ್ದೆಲ್ಲ ಫೋಟೋ ಹಾಕಿದ್ಲಾ, ನೋಡ್ತಾ ಇದ್ದೆ. ಎಷ್ಟು ಜಾಲಿಯಾಗಿದ್ದಾಳಲ್ಲ. ಖುಷಿಯಾಗತ್ತೆ ಮರೆ ಅವಳ ಲೈಫ್ ನೋಡಿದ್ರೆ. ಫುಲ್ಲು ಪಾಶ್ ಅವ್ರ ಅತ್ತೆ. ಇವಳೇನಾದ್ರು ಸ್ವಲ್ಪ ಈಗ ಚೂಡಿದಾರು ಸಲ್ವಾರ್ ಹಾಕೋರು, ಅವ್ರ ಅತ್ತೆ ಸ್ವಲ್ಪ ಸ್ಟೈಲಾಗಿರೋ ಡ್ರೆಸ್ ಹಾಕೋ ಅನ್ನೋದಂತೆ ಮಾರಾಯ. ಹೇರ್ ಕಟ್ ಎಲ್ಲ ಮಾಡಿಸ್ಕೊ ಅನ್ನೋದಂತೆ. ಫುಲ್ ಪಾಶು. ಅವಳ ನಾದ್ನಿನೂ ಅಷ್ಟೇ, ಅವಳೊಂಥರ ಬಿಡು ಅವಳ ಕತೆ. ಅವಳ ಗಂಡನೂ ಅಷ್ಟೇ, ಫುಲ್ ಸಪೋರ್ಟಿವು. ಅಶ್ವಿನಿ ಲಕ್ ಅಂದರೆ ಲಕ್ಕಣ ನೋಡು. ಅವಳ ನಮ್ಮ ಅಣ್ಣನ ಲವ್ ಮಾಡಿದ್ಲು, ಮದುವೆ ಆತೀನಿ ಅಂದ್ಲು, ಮದುವೆ ತನಕನೂ ಹೋದ್ಲು, ಆಮೇಲೆ ಮತ್ತೆ ಬ್ರೇಕಪ್ ಆಯ್ತು. ಇಷ್ಟೆಲ್ಲ ಆಗಿಯೋ ಎಷ್ಟು ಒಳ್ಳೆ ಹುಡುಗ ಸಿಗ್ತ ನೋಡು. ಎಲ್ಲದಕ್ಕೂ ಒಳ್ಳೆ ನಸೀಬ್ ಇರ್ಬೇಕು ಮಾತ್ರ. ಹಂಗಾರೆ ನಿನ್ನ ಮಾತಿನ ಅರ್ಥ ಎಂತ ಬೆಳ್ಳಿ? ನಿಂಗೆ ಒಳ್ಳೆ ನಸೀಬಿಲ್ಲ, ಹಂಗಾಗಿ ನಾ ಸಿಕ್ಕಿನಿ ಅಂತನಾ? ಹಂಗಲ್ಲ, ಒಟ್ಟು ಹೇಳ್ದೆ. ಸುಮ್ಮನೆ ಯಾರು ಹಂಗೆ ಹೇಳಲ್ಲ ತಾನೇ. ನಿಂಗೆ ಹಂಗೆ ಅನ್ಸಿರುತ್ತೆ, ಅದಕ್ಕೆ ಹೇಳ್ತಿದೀಯ. ನಿಜ ತಾನೇ? ನಂಗೆ ಹಾಗೆ ಅನಿಸ್ತು. ಅವಳು ಎಷ್ಟು ಲಕ್ಕಿ, ಎಷ್ಟು ಚೆನ್ನಾಗಿದ್ದಾಳೆ, ಎಷ್ಟು ಖುಷಿಯಾಗಿದ್ದಾಳೆ ಅವಳ ಗಂಡನ ಜೊತೆ ಅನಿಸ್ತು. ಯಾಕೆ ನೀನು ಖುಷಿಯಾಗಿಲ್ವಾ? ಹಂಗಲ್ಲ ಮರೆಯ. ಇದೇ ನೋಡು ಬೆಳ್ಳಿ, ನೀ ತಪ್ಪು ಮಾಡ್ತಿರೋದು. ಫಸ್ಟ್ ಆಫ್ ಆಲ್ ನೀನು ನಿನ್ನ ಲೈಫ್ನ ಅವಳ ಲೈಫ್ನ ಎಂತ ಕಂಪೇರ್ ಮಾಡ್ತಾ ಇದೀಯಾ? ನೀವಿಬ್ಬರು ಬೇರೆ ಬೇರೆ ತಾನೇ. ನೀವು ಇವಾಗ ಯಾರ ಜೊತೆ ನಾವು ಹೋಲಿಸ್ತೀವಿ? ಎರಡು ಸೇಬು ಇಟ್ಟು ಯಾವ್ದು ಚೆನ್ನಾಗಿದೆ ಅಂತ ಹೋಲಿಸೋದ್ರಲ್ಲಿ ಅರ್ಥ ಇದೆ, ಯಾಕಂದರೆ ಅದು ಎರಡು ಒಂದೇ. ಎರಡು ಮಾವಿನ ಹಣ್ಣೆ ಇಟ್ಟು ಇವೆರಡರಲ್ಲಿ ಯಾವ್ದು ಚೆನ್ನಾಗಿದೆ ಅಂತ ಹೋಲಿಸೋದು ಅದು ಒಂದೇ, ಯಾಕಂದರೆ ಎರಡು ಮಾವಿನ ಹಣ್ಣೆ. ಈಗ ಒಂದು ಕೈಯಲ್ಲಿ ಒಂದು ಸೇಬು ಇಟ್ಕೊಂಡು ಇನ್ನೊಂದು ಕೈಯಲ್ಲಿ ಒಂದು ಮಾವಿನ ಹಣ್ಣು ಇಟ್ಕೊಂಡು ಇವೆರಡರಲ್ಲಿ ಯಾವ್ದು ಚೆನ್ನಾಗಿದೆ ಅಂತ ಹೋಲ್ಸೋಕ್ಕಾಗುತ್ತಾ? ಸೇಬಿಗೆ ಸೇಬುದೇ ಗುಣ ಇರುತ್ತೆ, ಮಾವಿನ ಹಣ್ಣಿಗೆ ಮಾವಿನ ಹಣ್ಣಿಂದೇ ಗುಣ ಇರ್ತದೆ. ಇವಾಗ ನೀವಿಬ್ಬರು ಒಂದೇ ಅಲ್ಲ ಅಲ್ವಾ? ನೀನು ಬೆಳ್ಳಿ, ಅವಳು ಅಶ್ವಿನಿ. ಅವಳ ಜೀವನನೇ ಬೇರೆ, ಅವಳ ಜೀವನದಲ್ಲಿರೋ ವ್ಯಕ್ತಿಗಳೇ ಬೇರೆ, ಅವಳು ಇರೋ ಎನ್ವಿರಾನ್ಮೆಂಟೇ ಬೇರೆ, ಅವಳು ಬೆಳೆದು ಬಂದಿರೋ ವಾತಾವರಣವೂ ಬೇರೆ. ನಿಂಗೂ ಅಷ್ಟೇ, ನಿನ್ನ ಲೈಫಲ್ಲಿರೋ ಪರ್ಸನ್ಸೇ ಎಲ್ಲ ಬೇರೆ, ನಿಂದೇ ಎಲ್ಲ ಬೇರೆ ಬೇರೆ. ಅದು ಹೆಂಗೆ ಕಂಪೇರ್ ಮಾಡ್ತೀಯಾ ನಿನ್ನ ಲೈಫ್ನ ಅವಳ ಲೈಫ್ನ? ಆಮೇಲೆ ಫಸ್ಟ್ ಆಫ್ ಆಲ್ ಬೆಳ್ಳಿ, ಸೋಷಲ್ ಮೀಡಿಯಾದಲ್ಲಿ ಹಾಕೋದೆಲ್ಲದು ಸತ್ಯ ಅಲ್ಲ, ಆಯಿತಾ? ಈಗ ನೋಡ, ಈಗ ನೀನೇ, ಬೇರೆ ಯಾರು ಬೇಡ.
ನಾನು ನೀನು ಜಗಳ ಆಡ್ಕೊಂಡಿರ್ತೀವಿ. ಯಾವತ್ತಾರು ನೀನು ನಾನು ನೀನು ಜಗಳ ಆಡ್ಕೊಂಡಿರೋ ಫೋಟೋನೋ ವಿಡಿಯೋನೋ ತೆಗ್ದು ನನ್ನ ಗಂಡನ ಜೊತೆ ಜಗಳ ಆಡ್ತಿದ್ದೀನಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ, ಇನ್ಸ್ಟಾಗ್ರಾಮಲ್ಲಿ, ವಾಟ್ಸಪ್ಪಲ್ಲಿ, ಯೂಟ್ಯೂಬಲ್ಲಿ, ಫೇಸ್ಬುಕ್ಕಲ್ಲಿ ಎಲ್ಲರೂ ಹಾಕ್ತೀಯಾ? ಇಲ್ಲ. ಖುಷಿಯಾಗಿ ಚೆನ್ನಾಗಿರೋದೇ ಫೋಟೋ ಹಾಕೋದು. ಹಾಗಂತ ನಾವು ಜಗಳನೇ ಆಡಲ್ಲ ಅಂತನಾ? ಅಲ್ಲ. ಇದು ಹಾಗಾಗಿ ಯಾರು ಏನೇ ಹಾಕಿದ್ರು ಬಿಟ್ಬಿಡು. ನಿಂಗೇನಾಗಬೇಕಾಗಿದೆ? ಯಾರು ಹೆಂಗಾರು ಇರಲಿ, ನಿಂಗೇನೋ? ಅಲ್ಲ, ಅದು ಹೌದು, ಆದರೂ ಹೇಳಿದಷ್ಟೇ ಅಲ್ಲ, ನಿನ್ನ ಮನಸ್ಸಲ್ಲೂ ಅದಿರುತ್ತೆ. ಏನಕ್ಕೆ ಹಾಗೆಲ್ಲ ಇಟ್ಕೋತೀಯ ಮನಸ್ಸಲ್ಲಿ? ಈಗ ಬೇರೆ ಯಾರು ಬೇಡ, ಅಶ್ವಿನಿನೇ ಫೋನ್ ಮಾಡ್ಕೊಂಡು ಮದುವೆಗೆ ಎಷ್ಟು ದಿನ ಆಗಿದೆ? ನೆಟ್ಟಿಗೆ 1 ತಿಂಗಳು ಆಗಲ್ಲ. ಎಂತ ಅಂದ್ಲೇಳಿ ನಿಂಗೆ ಫೋನ್ ಮಾಡ್ಕೊಂಡು, ಅಕ್ಕ ನಂಗೆ ಇಲ್ಲಿ ಹಿಂಸೆ ಆಗ್ತಾ ಇದೆ ಕಣೆ ಅಕ್ಕ, ನನ್ನ ಆದ್ನಿ ಹಂಗೆ ಮಾಡ್ತಾಳೆ ಹಿಂಗೆ ಮಾಡ್ತಾಳೆ ಅಂತ ನಿನ್ನ ಹತ್ರನೇ ಮೊನ್ನೆ ರಾತ್ರಿ ಫೋನ್ ಮಾಡ್ಕೊಂಡು ಹೇಳಲ್ಲ? ಅಯ್ಯೋ, ನಾನು ನೀ ಕತೆ ಬಿಡು. ನಾನು ಅವಳಿಗೂ ಅದೇ ಅಂದೆ, ತಿರುಗಿ ಸರಿ ಹೇಳೋ, ಬಾಯಿ ಮುಚ್ಕೋತಾಳೆ ಅಂತ. ಆದರೂ ಅವಳೊಂಥರ ಲಕ್ಕಿ ಕಣಾಚಾರಣ. ಅವಳಿಗೆ ಎಂಥದ್ದು ನೋಡು, ಎಲ್ಲ ಎಷ್ಟು ಆರಾಮಾಗಿದ್ದಾಳೆ. ಮತ್ತೆಂಥ ಕೆಲಸ ಮಾಡೋದೇ ಇಲ್ಲಂತೆ ಗೊತ್ತಾ? ಅವಳು ಡ್ಯೂಟಿ ಮಾಡೋಕ್ಕೂ ಹೋಗೋದು ಬೇಡ ಅಂದಾರಂತೆ, ಆರಾಮಾಗಿರು ಮನೇಲಿ ಅಂದಾರಂತೆ. 3 ಹೊತ್ತು ಟಿ ವಿ ನೋಡಿಕೊಂಡು ಯೂಟ್ಯೂಬ್ ನೋಡ್ಕೊಂಡು ಆರಾಮಾಗಿರ್ತಾಳೆ. ನಂಗೆ ಮೆಸೇಜ್ ಮಾಡಿದ್ಲು, ಅಕ್ಕ ಯಾವ್ದಾರು ಒಳ್ಳೊಳ್ಳೆ ಮೂವೀಸ್ ಇದ್ದರೆ ಹೇಳು, ನಾನು ನೋಡ್ತೀನಿ ಅಂತ. ನಮಗಿಲ್ಲಿ ತೋರಿಸ್ಕೊಳಕ್ಕೆ ಪುರ್ಸೋತಿರಲ್ಲ, ಇನ್ನು ಮೂವಿ ನೋಡೋದು ಎಲ್ಲಿಗೆ ಬಂತು? ಅಲ್ಲ, ಇದಕ್ಕೆ ಅಂತ ಹೇಳ್ಬೇಕು ಅಂತ, ನೀವು ಓದ್ಕೊಂಡಿಯ ಬರ್ಕೊಂಡಿಯ ನಿನ್ನ ಕಾಲ ಮೇಲೆ ನೀನು ನಿತ್ಯ ದುಡಿತಾ ಇದೀಯ, ಹಂಗಾಗಿ ನಿಂಗೆ ಪುರ್ಸೋತಿಲ್ಲ. ಅದು ಓದ್ಲಾ ಮಾಡ್ಲಾ, ಅಪ್ಪ ತೋರಿಸಿದ ಹುಡುಗನ ಮದುವೆ ಆಗಿದೆ, ಅದು ಈಗ ಹೊಸ ಬಿಸಿ ಪುರ್ಸೋತ್ ಅದೇ. ಹಂಗಂತ ಇದೊಳ್ಳೆ ಕತೆ ಆತಲೆ. ಅದೇ ಬೇರೆಯವ್ರಿಗೆ ಹೋಗಿ ಕೇಳೋ, ಬೇರೆಯವ್ರಿಗೆ ಬೇಡ, ನನ್ನ ಮಾತು ನೀ ಬರ್ದಿಡ್ಕ, ಇದಾಗಲ್ಲ ಅಂದರೆ ಆಮೇಲೆ ಕೇಳೋ. ಇನ್ನೊಂದು ವರ್ಷಕ್ಕೆ, ಅಯ್ಯೋ ಬೆಳ್ಳಿ ಅಕ್ಕ, ನಾನು ಕೆಲಸ ಮಾಡಬೇಕಿತ್ತು, ನನ್ನ ಹತ್ರನೂ ದುಡಿಬೇಕು ಅನಿಸ್ತಾ ಇದೆ, ನನ್ನ ಕೈಯಲ್ಲೂ ದುಡ್ಡಿರ್ಬೇಕು ಅನಿಸ್ತಾ ಇದೆ ಅಂತ ಅದು ಹೇಳಲ್ಲ ಅಂದರೆ ಅವಾಗ ಕೇಳೋ. ಎಷ್ಟೇ ಆದರೂ ನಮಗೆ ನಾವು ಸ್ವಾವಲಂಬಿಯಾಗಿರ್ಬೇಕು ಕಣೆ. ಎಷ್ಟೇ ಶ್ರೀಮಂತರಾಗಲಿ, ಯಾರನ್ನೇ ಮದುವೆ ಆಗಲಿ, ಏನೇ ಆಗಲಿ, ನಮ್ಮ ಕೈಯಲ್ಲಿ ನಮ್ಮ ದುಡ್ಡಿದ್ರೆ ಅದು ಖರ್ಚು ಮಾಡೋಕ್ಕೆ ನಾವು ಯಾರನ್ನೂ ಕೇಳೋದಿರಲ್ಲ. ಅದೊಂದು ಇಂಡಿಪೆಂಡೆನ್ಸ್ ಇರುತ್ತೆ. ಈಗ ನೀನೇ ನಿಂಗೆ ಎಂಥದೋ ಬೇಕೋ ಅನ್ಕೋತೀಯ, ನೀನೇ ನಂಗೆ ಕೇಳ್ತೀಯ, ಬೇಕಾಗಿ ತಗೋತೀಯ, ಯಾಕಂದರೆ ನೀ ದುಡ್ದಿದ್ದು ದುಡ್ಡು. ಹಂಗೀಗ ನಿಮ್ಮ ಅಪ್ಪ ಅಮ್ಮ ಕೊಡ್ಬೇಕು, ನೀನು ಕೊಡ್ಬೋದು. ಅದೇ ನೀನು ಏನು ಕೆಲಸ ಮಾಡಿದೆ ನನ್ನ ಹತ್ರನೇ ಎಲ್ಲ ಕೇಳಿ ಇಸ್ಕೋಬೇಕು ಅಂದಿದ್ರೆ ನಿಂಗೆ ಆತಿರಲ್ಲ. ಹಾಗೆ ಅಲ್ಲದು. ಬೇರೆಯವ್ರ ಲೈಫ್ನ ನಿನ್ನ ಲೈಫ್ ಜೊತೆ ಕಂಪೇರ್ ಮಾಡಬೇಡ ಬೆಳ್ಳಿ. ಸುಮ್ಮನೆ ನೀ ತಲೆ ಹಾಳು ಮಾಡ್ಕೊಳೋದಲ್ಲದೆ ನನ್ನ ತಲೆನೂ ಕೆಡಿಸ್ಬೇಡ. ಎಷ್ಟೋ ಜನಕ್ಕೆ ಅನಿಸಿರ್ತದೆ ಬೆಳ್ಳಿ ಎಷ್ಟು ಆರಾಮಾಗದಾಳೆ ಅಂತ. ನಿಂಗೂ ಅಲ್ಲ, ನೀ ಆರಾಮಾಗೇ ಅದೆಯಾ ಬಿಡ, ಆದರೆ ನಿಂಗೆ ಇಲ್ಲಿ ಏನೋ ಬೇಜಾರಿದ್ರೆ ಅದು ನಿಂಗೆ ಮಾತ್ರ ಗೊತ್ತಿರ್ತದೆ. ಹಾಗೆ ಎಲ್ಲರ ಜೀವನದಲ್ಲೂ ಕಷ್ಟ ಸುಖ ಅನ್ನೋದು ಇದ್ದೇ ಇರ್ತದೆ. ನಾವು ಅನ್ಕೋತೀವಿ ಅವ್ರು ಭಾರೀ ಗನಗದಾರೆ ಅಂತ, ಅವ್ರಿಗೆ ಮಾತ್ರ ಗೊತ್ತಿರ್ತದೆ ಅವ್ರ ಲೈಫಲ್ಲಿ ಏನಾಗ್ತಾ ಇದೆ ಅನ್ನೋದು. ಅಲ್ಲ, ನೀ ಹೇಳೋದು ಹೌದು, ಅಲ್ಲ ಆದ್ರೂ ಅಲ್ಲನೂ ಅಲ್ಲ ಬೆಲ್ಲನೂ ಅಲ್ಲ. ಬಾ ಬಾ, ಸ್ವಲ್ಪ ಊಟ ಮಾಡೋಣ. ಚರಣ ಯಾವಾಗಲೂ ಕೂಲಾಗಿ ಚಿಲ್ಲಾಗಿ ಕೂಲ್ ಡೂಡ್ ಥರನೇ ಇರಬೇಕು. ಸುಮ್ಮನೆ ನನ್ನನ್ನು ಫಿಲಾಸಫಿ ಕುಯ್ಯನಂಗೆ ಮಾಡಬೇಡ ದಯವಿಟ್ಟು. ಎದ್ಬಾ ಯಪ್ಪ, ಏನೆಲ್ಲ ಮಾತಾಡ್ಬಿಟ್ಟೆ. ಜೀವನ ಅಂತೆ, ಜೀವ ಅಂತೆ, ಲೈಫ್ ಅಂತೆ ಅಂತ ಎಲ್ಲ. ಇವೆಲ್ಲ ಅಣ್ಣಗೆ ಸೂಟ್ ಆಗಲ್ಲ. ಅಣ್ಣ ಏನಿದ್ರು ಯೋ ಅಂದ್ಕೊಂಡು ಹಾಡು ಹೇಳ್ಕೊಂಡಿದ್ರೇ ಚಂದ. ಎದ್ಬಾ ನೀನು, ಊಟ ಮಾಡೋಣ. ಸರಿ ಮರೆ, ಬಾ ಊಟ ಮಾಡೋಣ.